ಭಾರತೀಯ ರೈಲು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಹೊಸ ರಿಸರ್ವೇಷನ್ ಚಾರ್ಟ್ ಸಿದ್ಧಪಡಿಸಲಾಗುತ್ತಿದೆ. ಸದ್ಯಕ್ಕೆ ರೈಲ್ವೆ ಸೀಟ್ಗಳ ರಿಸರ್ವೇಷನ್ ಪಟ್ಟಿಯು ರೈಲು ಹೊರಡುವ 4 ಗಂಟೆಗಳ ಮೊದಲು ಬಿಡುಗಡೆಯಾಗುತ್ತದೆ. ಅದರಿಂದ ಸಮೀಪದ ಸ್ಥಳಗಳಿಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಗೊಂದಲವಾಗ್ತಿತ್ತು. ಈ ಸಮಸ್ಯೆಯನ್ನ ನಿವಾರಿಸಲು ಇನ್ಮುಂದೆ ಈ ಪಟ್ಟಿಯನ್ನ 8 ಗಂಟೆಗಳಿಗೂ ಮೊದಲೇ ಬಿಡುಗಡೆ ಮಾಡುವಂತೆ ರೈಲ್ವೆ ಸಚಿವರು ಸೂಚಿಸಿದ್ದಾರೆ. ಈ ವ್ಯವಸ್ಥೆ ಜಾರಿಗೆ ಬಂದ ನಂತರ ಮಧ್ಯಾಹ್ನ 2 ಗಂಟೆಗಿಂತ ಮೊದಲು ಹೊರಡುವ ರೈಲುಗಳ ಚಾರ್ಟ್ ಹಿಂದಿನ ದಿನ ರಾತ್ರಿ 9 ಗಂಟೆ ಮುನ್ನವೇ ಸಿದ್ಧವಾಗಲಿದೆ. ಇದರಿಂದ ಪ್ರಯಾಣಿಕರು ತಮ್ಮ ವೇಟಿಂಗ್ ಲಿಸ್ಟ್ ಸ್ಥಿತಿಯ ಬಗ್ಗೆ ಮೊದಲೇ ಮಾಹಿತಿ ಪಡೆಯಬಹುದು. 2025ರ ಡಿಸೆಂಬರ್ ವೇಳೆಗೆ ಸಂಪೂರ್ಣವಾಗಿ ಆಧುನೀಕರಣಗೊಂಡ ಪ್ಯಾಸೆಂಜರ್ ರಿಸರ್ವೇಷನ್ ಸಿಸ್ಟಮ್ ವ್ಯವಸ್ಥೆ ಜಾರಿಗೆ ಬರಲಿದೆ. ಈಗಿರುವ ರಿಸರ್ವೇಷನ್ ವ್ಯವಸ್ಥೆಯಲ್ಲಿ ನಿಮಿಷಕ್ಕೆ 32,000 ಟಿಕೆಟ್ಗಳನ್ನ ರಿಸರ್ವ್ ಮಾಡಬಹುದು. ಆದರೆ ಡಿಸೆಂಬರ್ನಿಂದ ಜಾರಿಯಾಗುವ ಹೊಸ ವ್ಯವಸ್ಥೆಯಲ್ಲಿ 1.50 ಲಕ್ಷ ಟಿಕೆಟ್ಗಳನ್ನ ರಿಸರ್ವ್ ಮಾಡಬಹುದಾಗಿದೆ. ಇನ್ನು ಎನ್ಕ್ವೈರಿ ಪ್ರೊಸೆಸಿಂಗ್ ವ್ಯವಸ್ಥೆಯು ಈಗ ನಿಮಿಷಕ್ಕೆ 4 ಲಕ್ಷ ಎನ್ಕ್ವೈರಿಗಳನ್ನ ನಿರ್ವಹಿಸಬಲ್ಲದಾಗಿದ್ದು, ಡಿಸೆಂಬರ್ನಿಂದ ಅದು 40 ಲಕ್ಷಕ್ಕೆ ಏರಲಿದೆ. ಅಷ್ಟೇ ಅಲ್ಲ, ಹೊಸ ರಿಸರ್ವೇಷನ್ ಪದ್ಧತಿಯು ಬಳಕೆದಾರ ಸ್ನೇಹಿಯಾಗಿರಲಿದೆ. ಭಾರತದ ಯಾವುದೇ ಭಾಷಿಕರು ಸುಲಭವಾಗಿ ಬಳಸುವಂತಾಗಿರುತ್ತೆ.